ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ದೇವ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ಬಂದೇ ಅಂತಕ್ಕಂಥ ಮಾತು ಹೇಳ್ತಾ ಹೇಳ್ತಾ ಕಷ್ಟಪಟ್ಟು ಆ ಒಂದು ಮೇನೆಯನ್ನು ಹತ್ತಿ ಒಳಗೆ ಕೂಡ್ತಾಳೆ. ಕುಂತಾಗ ನೋಡಬೇಕು ಊರು ಜನರೆಲ್ಲ ಕುತೂಹಲದಿಂದ. ಮಹಾದೇವಿಯ ತಾಯಿಯ ಮನೆಯಲ್ಲಿ ರಣರಂಗ ಆದರೆ ಉಳಿದವರಿಗೆಲ್ಲರಿಗೂ ಕೂಡ ಒಂದು ಕಣ್ಣಿಗೆ ಹಬ್ಬ, ಬಾಯಿಗೆ ನಾಲಿಗೆಗೆ ಹಬ್ಬ. ಎಲ್ಲ ಜನ ಬಂದು ಮಹಾದೇವಿಗೆ ರಾಜನೇ ವರಿಸಿದನಂತೆ ಅಂತ ಪ್ರತಿಯೊಬ್ಬರೂ ಹೊರಗೆ ಬಂದು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಮಹಾದೇವಿ ಮೇಣೆಯ ಬಾಗಿಲು ಮುಚ್ಕೊಳ್ತಾಳೆ. ಯಾವುದನ್ನು ಕೂಡ ನೋಡದೇನೆ ಒಳಗೆ ಕುಳಿತುಕೊಂಡು ಹೋಗುವಾಗ ಇನ್ನೇನು ಜೈಘೋಷ ಒಳಗೆ ನಡೀತಾ ಇದೆ. ಮಹಾರಾಣಿ ಎನ್ನುವ ಮಾತುಗಳೇ ಕೇಳಿ ಬರ್ತಾ ಇದ್ದಾವೆ. ಮಹಾಮನೆಯ ಆ ಒಂದು ಅರಮನೆಯ ಪ್ರವೇಶ ದ್ವಾರದಲ್ಲಿ ಹೋಗುವಾಗ ಹೂವಿನ ಹಾಸಿಗೆ, ಎಂಥ ಚಂದ ಹೂಗಳಿದ್ದು. ಆ ಹೂವಿನ ಹಾಸಿಗೆ ಮೇಲೆ ಕಾಲಿಟ್ಟು ಹೋಗ್ಲಿಕ್ಕೆ ಆಕೆಗೆ ಆಗೋದಿಲ್ಲ. ಮೇಲೆ ಹೂವು ಕೆಳಗೆ ಹೂವು, ಅತಿಯಾದ ರಂಜಿತವಾಗಿರ್ತಕ್ಕಂಥ ವಾತಾವರಣ, ಒಳ್ಳೊಳ್ಳೆಯ ಚಂದುಳ್ಳೆ ಚೆಲುವೆಯರ ಒಂದು ದಾಸಿಯರ ಸರಪಳಿ, ಎರಡೂ ಕಡೆಗೂ ದಾಸಿಯರು ನಿಂತಿದ್ದಾರೆ, ಹೂವು ಹಾಕ್ತಾ ಇದ್ದಾರೆ. ಆಕೆ ಮನಸ್ಸು ಬಹಳ ಕೊರಗ್ತಾ ಇದೆ. ಇಷ್ಟು ಒಳ್ಳೆ ಹೂಗಳು ಪೂಜೆಗಿದ್ರೆ ಎಷ್ಟು ಚಂದ ಅಂತಾಳೆ. ಎಷ್ಟು ಚಂದ ಪೂಜೆಗಿದ್ದಿರ್ತಕ್ಕಂಥ ಹೂಗಳಿದ್ರೆ ಎಷ್ಟು ಚಂದ ಇತ್ತು. ಕಾಲಲ್ಲಿ ಇಟ್ಟು ಹೆಂಗೆ ಹೊಸಕು ಹಾಕೋದು, ಆದರೂ ಕೂಡ ಹೊಸಬಳು ಮುಖಕ್ಕೆಲ್ಲ ಮುಸುಕು ಹಾಕಿದಾಳೆ. ಕೆಳ ಮುಖ ಹಾಕಿ ನಡೆದಾಳೆ. ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಸ್ಥಳ ಇಲ್ಲದೆ ಅನಿವಾರ್ಯವಾಗಿ ಹೂಗಳ ಮೇಲೆ ಕಾಲಿಟ್ಕೊಂಡು ಹೋಗ್ತಾಳೆ. ನಡೆದು ಎಷ್ಟೋ ದ್ವಾರಗಳು. ಅರಮನೆ ಅಂದರೆ ಸಾಮಾನ್ಯ ಏನು, ಈಗಿನ ಅರಮನೆ ನಮ್ಮ ಮೈಸೂರು ನೋಡ್ತೀವಲ್ಲ, ಆ ಅರಮನೆಗೆ ಒಂದು ಕಡೆ ಹೋದ್ರೆ ಒಂದು ಕಡೆ ಕಳೆದು ಹೋಗ್ತೀವಿ. ಆಗನಂತೂ ಇನ್ನೂ ವೈಭವದ ಅರಮನೆ, ಕೌಶಿಕನ ಅರಮನೆ. ಆ ಅರಮನೆಯ ಒಂದೊಂದೇ ದ್ವಾರಗಳನ್ನು ದಾಟ್ತಾ ಹೋದಾಗ ಒಂದು ದೊಡ್ಡ ಹಜಾರನ ಆ ದ್ವಾರ ದಾಟಿ ಒಳಗೆ ಹೋಗ್ತಾಳೆ. ಒಳಗೆ ಹೋಗೋದ್ರಲ್ಲಿ ವಸಂತಕ್ಕೆ ಒಬ್ಬನೇ ಬರ್ತಾನೆ, ದಾಸಿಯರೆಲ್ಲ ಹಿಂದೆ ಹೋಗ್ತಾರೆ. ಆಕೆ ಯಾವುದನ್ನು ನೋಡಬಾರ್ದು ಅಂದಿದ್ದಳೋ, ಯಾರ ಜೊತೆ ಮಾತಾಡಬಾರ್ದು ಅಂದಿದ್ದಳೋ, ಆ ಒಂದು ದೊಡ್ಡ ಹಜಾರದಲ್ಲಿ ದೊಡ್ಡ ಸಿಂಹಾಸನದ ಮೇಲೆ ಕೌಶಿಕ ಆಸೀನನಾಗಿ ಇವಳ ದಾರಿ ನೋಡ್ತಾನೆ ಕುಂತಿದ್ದ. ಎಷ್ಟು ಆತುರನಾಗಿದ್ದ ಅಂದರೆ ಬಾಗಿಲಿಗೆ ಹೋಗಿ ತಡ ಆಯ್ತೇನೋ ಅಂತ ಬಾಗಿಲಿಗೆ ಹೋಗಿ ಕರಿಬೇಕಂದ್ರೂ ಕೂಡ ರಾಜಗಾಂಭೀರ್ಯ ಮರೆಯಲಾರ್ದನೆ ಒಳಗೆ ಕುಂತಿದ್ದ. ಆ ಕಣ್ಣಿನಲ್ಲೇ ತನ್ನ ಸೆರಗಿನ ಪದರಿನಲ್ಲೇ ನೋಡಿರ್ತಕ್ಕಂಥ ಮಹಾದೇವಿ ಮನಸ್ಸಿನಲ್ಲೇ ಅಂದ್ಕೋತಾಳೆ, ದೇವ ನೀನು ಎಷ್ಟು ವಿಚಿತ್ರವಾಗಿದ್ದಿ. ನೋಡನೆಂಬವರ ನೋಡಿಸುವೆ. ಯಾರನ್ನು ನಾನು ನೋಡಬಾರ್ದು ಅಂದ್ಕೊಂಡಿದ್ದನೋ ಅಂಥ ಪರಪುರುಷರನ್ನು ನೋಡಿಸುವೆ. ನುಡಿಯನೆಂಬವರ ನುಡಿಯಿಸುವೆ. ಒಲ್ಲೆನೆಂಬವರ ಒಲಿಸುವೆ. ಒಲಿವೆನೆಂಬವರ ದೂರಗೊಳಿಸುವೆ. ಒಲಿವೆನೆಂಬವರ ತೊರೆದು ಬಿಡುವೆ. ಚನ್ನಮಲ್ಲಿಕಾರ್ಜುನ ನೀನಿಕ್ಕಿದ ಮಾಯೆಗೆ ನಾನಂಜುವಳಲ್ಲ, ಲಿಂಗವೇ ನಾನಂಜುವಳಲ್ಲ. ಅಲ್ಲಿ ಆದರೂ ಕೂಡ ಎದೆ ಒಂದು ಸಲ ಜಲ್ ಅಂದಾಗ ತನಗೆ ತಾನೇ ಧೈರ್ಯ ಹೇಳ್ಕೊತಾಳೆ, ತನಗೆ ತಾನೇ ನೆನೆಸ್ಕೊತಾಳೆ. ವಿಚಿತ್ರವಾಗಿರ್ತಕ್ಕಂಥದ್ದು ನಾವು ಯಾವುದು ಮಾಡಬಾರ್ದು ಅಂತೀವೋ, ಯಾವುದು ಆಗಬಾರ್ದು ಅಂತೀವೋ ಅದು ಘಟಿಸ್ತದೆ. ಅದು ಎದುರಿಸುವ ತಾಕತ್ತು ಕೂಡ ನಮ್ಮೊಳಗೆ ತಂದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ದೇವರದಿರ್ತದೇನೋ ಅನ್ನಿಸ್ತದೆ. ಏನಾದರೂ ಆಗಲಿ, ಆದರೆ ಈಗ ಮಾತ್ರ ನಾನು ಜಾಗೃತಳಾಗಿರಬೇಕು ಅಂತ ಮೈಯೆಲ್ಲ ಕಣ್ಣಾಗಿ ಸೆರಗು ಬೀಳದಂತೆ ಬಹಳ ಸಣ್ಣ ಹುಡುಗಿ ನಾವು ನೋಡಬೇಕು. ಈಗಿನ ಆಕೆ ವಯಸ್ಸು ಎಷ್ಟಿತ್ತು ಅಂದರೆ 11 ವರ್ಷ ಕೇವಲ. ಅವರ ಮನೆಗೆ ಹೋಗುವಾಗ 11 ವರ್ಷದವಳು, ಸರಿಯಾಗಿ ಬಟ್ಟೆನೂ ಉಟ್ಕೊಳ್ಳಿಕ್ಕೆ ಬರದಂತವಳು, ಮುಸುಕಾಕಿ ಭಾಳ ಜವಾಬ್ದಾರಿಯಿಂದ ತಾನೇ ಜವಾಬ್ದಾರಿಯನ್ನು ಹೊತ್ತು ಅಲ್ಲಿ ಅರಮನೆಯಲ್ಲಿ ವಾಸ ಮಾಡಲಿಕ್ಕೆ ಹೋಗಿದ್ದಾಳೆ. ಆದರೆ ಅರಮನೆಯ ಆ ವೈಭವ, ಅಲ್ಲಿಯ ಶಿಲಾಬಾಲಿಕೆಯರಂಥದ್ದೆಲ್ಲ ನೋಡಿಕೊಂಡು, ಕೌಶಿಕ ಕುಳಿತಿರುವ ಭಂಗಿ ನೋಡಿಕೊಂಡು ಭಯಗೊಂಡರೂ ಕೂಡ ಆ ನಲಿವು ಚೆಲುವು ಎಲ್ಲವೂ ಕೂಡ ಅಷ್ಟು ಪರಿಪೂರ್ಣವಾದವಲ್ಲ, ಚೆನ್ನನಷ್ಟು ಅಂತಕ್ಕಂಥ ಭಾವ ಆಕೆಗೆ ಬರ್ತದೆ. ಅಲ್ಲಿ ನೋಡಿದ್ರೆ ಆ ಒಂದು ಸಾತ್ವಿಕ ಒಳಗೆ ಯಾವಾಗ ಪ್ರವೇಶ ಹಿಂಗೆ ಮಾಡ್ತಾಳೋ, ಬಾಗಿಲಲ್ಲಿ ಆಕೆ ಕಾಲಿಟ್ಟು 2 ಹೆಜ್ಜೆ ಇಡೋದ್ರೊಳಗೆ ಕೌಶಿಕನಿಗೆ ತನಗೆ ತಾನೇ ಅರಿವಿಲ್ಲದಾಗೇನೆ ತನ್ನ ಪೀಠದಿಂದ ಎದ್ದು ನಿಲ್ತಾನೆ. ಒಬ್ಬ ಮಹಾರಾಜ, ಚಕ್ರವರ್ತಿ, ಒಬ್ಬ ಸಾಮಾನ್ಯ ಪ್ರಜೆ ಹೆಣ್ಣು ಎದುರಿಗೆ ಬಂದಾಗ ತಾನೇ ಎದ್ದು ನಿಂತಿರೋದು ನೋಡಿ ತನಗೆ ನಾಚಿಕೆಯಾಗಿ ವಸಂತಕನನ್ನು ನೋಡ್ತಾನೆ. ಅವನ ಆಪ್ತನನ್ನು ಅವನು ಮುಗುಳ್ನಗ್ತಾ ಇರ್ತಾನೆ. ಎಷ್ಟೊಂದು ಆರ್ಭಟ ಮಾಡಿದ್ದ ಒಬ್ಬ ಸಾಮಾನ್ಯ ಶೆಟ್ರ ಮಗಳು, ಕರೆ ತರದಿದ್ರೆ ಏನು ಮಾಡ್ತೀಯ, ಹಂಗೆ ಹಿಂಗೆ ಎಷ್ಟೋ ದಂಡ ವಿಧಿಸ ಅಂತ ಹೇಳಿದ್ದ. ಆದರೆ ಈಗ ನೋಡಿದ್ರೆ ವಸಂತಕಿಗೆ ಎಷ್ಟೊಂದು ಒತ್ತಾಯ ಮಾಡಿರ್ತಕ್ಕಂಥ ಮಹಾರಾಜ ಆ ಮಹಾದೇವಿಯ ಸಾತ್ವಿಕ ಶಕ್ತಿಯ ಎದುರಿಗೆ ತಾನೇ ತನಗೆ ಗೊತ್ತಿಲ್ಲದೆ ಎದ್ದು ನಿಲ್ತಾನೆ.
ಆ ಸತ್ವಪೂರ್ಣವಾಗಿರ್ತಕ್ಕಂತಹ ಸಜ್ಜನ ಶಕ್ತಿಯೇ ಅಷ್ಟೊಂದು ಅಗಾಧವಾಗಿರ್ತದೆ. ಗಾಂಧೀಜಿಯವರಿಗೆ ಮೌಂಟ್ ಬ್ಯಾಟನ್ ಯಾರು ಬಂದರೂ ಎಲ್ಲರೂ ಅವನು ದುಂಡು ಮೇಜಿನ ಪರಿಷತ್ ಇವೆಲ್ಲ ಕರೆದಾಗ ಯಾರೂ ಎದ್ದು ನಿಲ್ಲಬಾರ್ದಂತ ಬ್ರಿಟಿಷ್ ಅಧಿಕಾರಿಗಳು ಜನರಲ್ಗಳು ಎಲ್ಲ ಅವರು ಆರ್ಡರ್ ಮಾಡ್ತಾರೆ, ಯಾರು ಎದ್ದು ನಿಲ್ಲಬಾರ್ದು ಅಂತ. ಅವ್ರು ಏನೇನೋ ಗೊತ್ತಾಗಲಾರ್ದಂಗೆ ಎಲ್ಲರೂ ಗಾಂಧೀಜಿ ಬಂದ ಕೂಡಲೇ ಎದ್ದು ನಿಲ್ಲುತ್ತಿದ್ರು. ಈ ಆರ್ಡರ್ ಹಾಕಿರ್ತಕ್ಕಂಥ ಮೌಂಟ್ ಬ್ಯಾಟನ್ನೇ ಸ್ವತಃ ಬಂದು ಗಾಂಧೀಜಿ ಬಾಗಿಲ ಪ್ರವೇಶ ಮಾಡಿದ ಕೂಡಲೇ ಎದ್ದು ನಿಂತು ಬಿಟ್ಟಿದ್ದ, ತನಗೆ ಅರಿವಿಲ್ಲದೇನೆ. ಹಾಗೇನೆ ಆ ಒಂದು ಸತ್ವ ಶಕ್ತಿ, ಸಾತ್ವಿಕವಾಗಿರ್ತಕ್ಕಂಥ ಮಹಾದೇವಿಯ ಶಕ್ತಿ ಎದುರು ಕಾಮುಕ ಕೌಶಿಕನ ಶಕ್ತಿ ನಡೆಯೋದಿಲ್ಲ. ತನಗೆ ಅರಿವಿಲ್ಲದೆ ಎದ್ದು ನಿಂತು ಮತ್ತೆ ನೆನಪಾದ ಕೂಡಲೇ ಕುಂತು ಬಿಡ್ತಾನೆ, ಮಹಾದೇವಿಗೆ ಆಸನ ತೋರಿಸ್ತಾನೆ. ಅಲ್ಲಿಂದ ಮಾತನಾಡಿ ಯೋಗಕ್ಷೇಮ ಕೇಳಬೇಕು ಅಂತ ಮಾತನಾಡ್ತಾನೆ. ಆದರೆ ಆಶ್ಚರ್ಯ ಅಂದರೆ ಆಕೆ ಎದುರಿಗೆ ಬಾಯಿ ಒಣಗಕ್ಕೆ ಪ್ರಾರಂಭ ಆಗ್ತದೆ. ಮಾತನಾಡಲಿಕ್ಕೆ ಆಗೋದಿಲ್ಲ, ಆಕೆ ಮುಖನೇ ನೋಡೋದಿಲ್ಲ. ಹೆಂಗೆ ಮಾತಾಡ್ಬೇಕು? ಕಣ್ಣಲ್ಲಿ ಕಣ್ಣು ಕೂಡಿಸಿದ್ರೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಆಗ್ತದ. ಆದರೆ ಕೇವಲ ಕ್ಷೇಮವೇ, ಸರಿಯಾಗಿ ಬಂದ್ರ ಅಂತಾನೆ. ವಸಂತಕ ನಗ್ತಾ ಇರ್ತಾನೆ, ಏಕವಚನದಲ್ಲಿ ಮಾತಾಡೋಕ್ಕೂ ಆಗಲ್ಲ ಅವನಿಗೆ. ಸರಿಯಾಗಿ ಬಂದೆ, ಆರಾಮಿದ್ದಿ, ಹಿಂಗೆ ಕೇಳಲಿಕ್ಕಾಗಲ್ಲ ಅವನಿಗೆ. ತನಗೆ ಗೊತ್ತಿರ್ಲಾರ್ದೇ ಬಹುವಚನದ ಅಭಿವ್ಯಕ್ತಿ ಪ್ರಾರಂಭ ಆಗ್ತದೆ ಅವನಿಗೆ. ಯೋಗಕ್ಷೇಮ ಕೇಳಿಕೊಂಡು ನನ್ನ ಕರೆಗೆ ಹೋಗುಟ್ಟು ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾನೆ. ಎಂದೆಂದೂ ಕೂಡ ಹೇಳಿರಲಿಲ್ಲ ಯಾರಿಗೂ ಕೈ ಜೋಡಿಸಿ. ಆವಾಗ ಮಹಾದೇವಿ ಅಷ್ಟೇ ನಿರ್ಲಿಪ್ತಳಾಗಿ ಹೇಳ್ತಾಳೆ, ದೇಶವನ್ನಾಳುವ ದೊರೆಗಳು ಕರೆ ಕಳಿಸಿದರೆ ಬರುವುದು ಪ್ರಜೆಗಳ ಕರ್ತವ್ಯ ಅಂತ. ದೇಶವನ್ನಾಳುವ ದೊರೆಗಳು ಕರೆ ಕಳಿಸಿದರೆ ಬರಲೇಬೇಕಾಗ್ತದೆ ಪ್ರಜೆಗಳಂದಾಗ ಅವನು ಹೇಳ್ತಾನೆ, ಮಹಾದೇವಿ ಈಗ ಸುಧಾರಿಸ್ಕೊಂಡು ಹೇಳ್ತಾನೆ, ನೀನೀಗ ಪ್ರಜೆ ಅಲ್ಲ, ಈ ಒಂದು ಅರಮನೆಯ ಮಹಾರಾಣಿ ಆಗುವಳು, ಪಟ್ಟದ ರಾಣಿ ಆಗುವಳು, ದಯವಿಟ್ಟು ಪ್ರಜೆ ಅಂತ ಹೇಳಬೇಡ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ದಯವಿಟ್ಟು ನೀವು ನಮ್ಮನ್ನಾಳ್ತಕ್ಕಂಥ ದೊರೆಗಳು ಮಾತ್ರ, ಆದರೆ ನನ್ನ ಅಂತರಂಗದ ದೊರೆ ನಾನು ಪಟ್ಟದ ರಾಣಿ ಈಗಾಗಲೇ ಹೋಗಿದ್ದೀನಿ ಅಂತ ಹೇಳ್ತಾಳೆ. ಅವನಿಗೆ ಆಶ್ಚರ್ಯ ಆಗ್ತದೆ. ವಸಂತಕ ಹೇಳಿದ್ದ ಮದುವೆ ಆಗಿಲ್ಲ ಅಂತ. ಈಕೆ ಮದುವೆ ಆಗಿದೆ, ವಿವಾಹ ಆಗಿದೆ ಅಂತ ಕೇಳಿದಾಗ ಹೌದಾಗಿದೆ ಅಂತ ಹೇಳಿದಳು. ಯಾವಾಗ ಅಂತ ಕೇಳಿದ್ರೆ, ನಾನು ಸಣ್ಣವಳಿದ್ದಾಗಲೇ ನನಗೆ ಗುರುಲಿಂಗ ದೇವರಿಂದ ದೀಕ್ಷೆ ಆಗಿ ನನ್ನ ಅಂಗದ ಮೇಲೆ ನನ್ನ ಚೆನ್ನಮಲ್ಲಿಕಾರ್ಜುನನ್ನು ದೇವನನ್ನು ಕೊಟ್ಟಿದ್ದಾರೆ, ಅವನಿಗೆ ನಾನು ಮದುವೆ ಆಗಿದ್ದೇನೆ, ಇನ್ಯಾರ ಲೋಕದ ಪುರುಷರು ನನಗೆ ಸಂಬಂಧವಿಲ್ಲ, ನಾನು ಯಾರ ರಾಣಿಯೂ ಆಗುವುದಿಲ್ಲ ಅಂತ ಹೇಳಿದಳು. ಆವಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಅವಾಗ ಕರ್ಕೊಂಡು ಬಂದಿದ್ದೆ ಅರಮನೆಗೆ ಅದಕ್ಕೇನೆ. ಯಾಕಂದರೆ ಅರಮನೆಯ ವಾತಾವರಣ ಬದಲಾವಣೆ ಆಗ್ತದೆ. ಈ ಗೊಡ್ಡು ದೇವರು ಸತ್ಯ ಅದು ಇದು ಅಂತಕ್ಕಂಥ ವೈರಾಗ್ಯದ ಮಾತುಗಳೆಲ್ಲ ತನ್ನಿಂದ ತಾನೇ ಬಿದ್ದು ಹೋಗ್ತವೆ ಅಂತ ಹೇಳಿದಾಗ ಅಂದ್ಕೊಂಡಿದ್ದವನು ಅದೇ ರೀತಿಯಾಗಿ ದೇವರಿಗೆ ಮದುವೆ ಆದವಳಲ್ಲ, ಏನು ವ್ಯತ್ಯಾಸ ಆಗೋದಿಲ್ಲ ಅಂತೇಳಿ. ಆಮೇಲೆ ಹೇಳ್ತಾನೆ, ಮಹಾದೇವಿ ನನಗನ್ನಿಸ್ತದೆ ಬಹುಶಃ ಇಡೀ ಒಂದು ಜಗತ್ತಿನ ಎಲ್ಲ ಚೆಲುವಿಕೆಯನ್ನು ಕೂಡ ದೇವರು ನಿನ್ನ ಚೆಲುವಿಕೆಯನ್ನು ಹಾಕಿ ನಿನ್ನ ಈ ಶರೀರವನ್ನು ಮಾಡಿದ್ದಾನೆ ಅಂತ ಅನ್ನಿಸ್ತದೆ. ಆದರೂ ಕೂಡ ಈ ಶರೀರ ನೀನು ಇಟ್ಕೊಳ್ಳುವ ರೀತಿ ಸರಿಯಾಗಿಲ್ಲ. ನಮ್ಮಲ್ಲಿ ನೋಡು, ಒಬ್ಬೊಬ್ಬರು ಮದನರತಿ ವಿಲಾಸಿನಿ ಎಲ್ಲ ಎಷ್ಟು ಚಂದಾಗಿ ಅಲಂಕಾರ ಮಾಡ್ಕೊಳ್ತಾರೆ, ಒಂದಿಚೂರು ಅಲಂಕಾರ ಇಲ್ಲ ನಿನಗೆ ಅಂತಕ್ಕಂಥ ಮಾತು ಹೇಳಿದಾಗ ಮಹಾದೇವಿ ಹೇಳ್ತಾಳೆ, ಕಾಯಕರ್ರನೇ ಕಂದಿದಡೇನಯ್ಯ, ಕಾಯಮೀರ್ರನೇ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಯ್ಯನೊಲಿದ ಕಾಯ ಹೇಗಿದ್ದಡೇನಯ್ಯ. ಲೋಕದ ಜನರಿಗಾಗಾದ್ರೆ ಅಲಂಕಾರ ಮಾಡ್ಕೊಳ್ಬೇಕಾಗಿತ್ತು ಮಹಾರಾಜ, ಆದರೆ ನನ್ನ ಚೆಲುವ ಇಷ್ಟೊಂದು ಸುಂದರನಾಗಿದ್ದಾನೆ ಅಂತ ಕೇಳಿದ್ರೆ ಅವನ ಮುಂದೆ ಯಾವ ಸೌಂದರ್ಯವೂ ಕೂಡ ನಡೆಯೋದಿಲ್ಲ. ಈ ಅವನು ಒಲಿದ ಕಾಯಕ್ಕೆ ಸೌಂದರ್ಯ ಯಾಕೆ ಅಂತ. ಹಾಗೆಂದ್ರೆ ಹೇಗೆ ಮಹಾದೇವಿ ಸೌಂದರ್ಯದ ರಕ್ಷಣೆ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತು ಹೇಳ್ತಾ ನನಗೂ ಕೂಡ ಅತ್ಯಂತ ಸುಂದರ ಅಂತಕ್ಕಂಥ ಮಾತು ಇವರೆಲ್ಲ ಹೇಳ್ತಾರೆ, ನಿನಗೇನು ಅನ್ನಿಸ್ತದ ಅಂತ ಕೇಳ್ದೆ. ಮಹಾದೇವಿಗೆ ನಿನಗೇನು ಅನ್ನಿಸ್ತದೆ, ನನಗೂ ಸುಂದರ ಅನ್ನಿಸ್ತಾರೆ ಅಂತ ಹೇಳಿದಾಗ ಮಹಾದೇವಿ ತಾಯಿ ಭಾಳ ಚೆಂದಾಗಿ ಹೇಳ್ತಾಳೆ, ಮಹಾರಾಜ ರೂಪಿದ್ದು ಫಲವೇನು, ಗುಣವಿಲ್ಲದನಕ್ಕ. ಯಾವ ಮಾತಿನಿಂದ ಹೊಡಿಬೇಕು ಅದೇ ಮಾತಿನಿಂದ ಹೊಡೆದ್ಬಿಟ್ಟು, ರೂಪಿದ್ದು ನನಗೂ ಸುಂದರ ಅಂತಾರೆ ಈ ಜನ ಎಲ್ಲ ಅಂತ ಹೇಳಿದಾಗ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ನಮ್ಮ ಶರಣರು ಹೇಳ್ತಾರೆ, ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಪರಿಣಾಮವೇ ಚೆಲುವು. ದೇಹಕ್ಕೆ ಚೆಲುವು ಯಾವುದು ಅಂತ ಕೇಳಿದ್ರೆ, ನಿಜವಾದ ಸೌಂದರ್ಯ ಯಾವುದು ಅಂತ ಕೇಳಿದ್ರೆ ಅದು ಆಚಾರ, ಸರಿಯಾದ ಸದ್ಗುಣ ಸದಾಚಾರವೇ ನಿಜವಾಗಿರ್ತಕ್ಕಂಥ ಸೌಂದರ್ಯ. ಲೋಕದಲ್ಲಿ ಒಂದು ದಿವಸ ಕೆಟ್ಟು ಹೋಗ್ತಕ್ಕಂಥ ಈ ಸೌಂದರ್ಯ, ಇದರ ಹಿಂದೆ ಬಿದ್ದ ಅವಗುಣಿಗಳು ಸುಂದರಿಗಳಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಆ ಧಾಟಿ, ಅವಳ ದಿಟ್ಟತನ ಬಹಳ ನಯ ನಾಜೂಕು ಕೋಮಲೆ ಅನ್ಕೊಂಡಿದ್ದ ಕೌಶಿಕ. ಆದರೆ ಆಕೆ ಮಾತನಾಡುವ ರೀತಿ ಕೇಳಿದ್ರೆ ಒಂದು ರೀತಿಯಿಂದ ಕಪಾಳಕ್ಕೆ ಏಟು ಕೊಟ್ಟುಳೇನೋ ಅನ್ನುವಂಗೆ ಆಗ್ಬಿಡ್ತವನಿಗೆ.
ಒಂದು ರೀತಿ ದಿಗುಲಾಗ್ತದೆ. ಆದರೂ ಕೂಡ ಸೌಂದರ್ಯದ ಆರಾಧನೆ ನಾವು ನೋಡ್ತೀವಿ. ಸೌಂದರ್ಯ ನಿಜಕ್ಕೂ ಅಕ್ಕ ಅವತ್ತೇ ಹೇಳಿದಳು, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ಆದ್ರೆ ನಮಗೆ ಇವತ್ತು ಸೌಂದರ್ಯದ ಹುಚ್ಚು ಎಷ್ಟು ಇರ್ತದಂತ ಕೇಳಿದ್ರೆ ನೋಡ್ತೀವಿ ನೋಡ್ತೀವಿ ನೋಡ್ತೀವಿ, ಎಲ್ಲಿ ನೋಡಿದ್ರು ಆಹಾ ಓಹೋ ಸೌಂದರ್ಯದ ಹುಚ್ಚು ಇರಬೇಕು. ಸೌಂದರ್ಯಕ್ಕೆ ಬೆಲೆ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟೇನೆ. ಅದ್ರ ಹಿಂದಿನ ಸತ್ಯಕ್ಕೆ ಬೆಲೆ ಕೊಡಬೇಕು. ಶಿಶುನಾಳ ಶರೀಫರು ನೋಡ್ತಾರೆ ನೋಡ್ತಾರೆ, ಸುಂದರವಾದ ಹುಡುಗಿ ಬರುವಾಗ ಕಣ್ಣು ಬಾಯಿ ಬಿಟ್ಕೊಂಡು ಹಂಗೇ ನೋಡ್ತಿರ್ತಾರೆ. ಪಕ್ಕದವ್ರು ಹೇಳ್ತಾರೆ, ಅಲ್ಲ ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಫಕೀರ್ನಾಗಿ, ಒಬ್ಬ ಸಂತನಾಗಿ ನಿನಗೆ ಆ ಹುಡುಗಿಯನ್ನು ಅಷ್ಟೊಂದು ಚಿತ್ತ ಇಟ್ಟು ನೋಡಲಿಕ್ಕೆ ನಾಚಿಕೆ ಆಗೋದಿಲ್ವೇ ಅಂತ ಕೇಳಿದ್ರಂತ. ಅವಾಗ ಅವ್ರು ಹೇಳಿದ್ರಂತೆ, ಶಿಶುನಾಳ ಶರೀಫರು ಹೇಳ್ತಾರೆ, ನಾನು ಅವಳನ್ನು ನೋಡ್ತಾ ಇಲ್ಲ, ಅವಳಲ್ಲಿ ಅವನಿಗೆ ಮಾಡಿದಾತನನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅವಳಿಗೆ ಯಾರು ಮಾಡಿದಾರಲ್ಲ ಅವನನ್ನು ನಾನು ಕಾಣ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳ್ತಾರೆ. ಸೌಂದರ್ಯದ ಹಿಂದೆ ಇರುವ ಸತ್ಯವನ್ನು ನೋಡ್ತಕ್ಕಂಥ ಮನಸ್ಸಾಗಬೇಕು. ಇಲ್ಲದಿದ್ದರೆ ಹೊರಗಿನ ಸೌಂದರ್ಯ ಕೇವಲ ಅಪಮಾನ, ಅಸಹ್ಯ, ಅಹಂಕಾರಗಳಿಗೆ ಕಾರಣವಾಗ್ತದೆ. ನಾವು ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚೆಗಂತೂ ರೂಪ ಸೌಂದರ್ಯದ ಬಗ್ಗೆ, ಸೌಂದರ್ಯ ಸಾಧನಗಳು ಎಲ್ಲಿ ನೋಡಿದ್ರು ಕಾಸ್ಮೆಟಿಕ್, ಎಲ್ಲಿ ನೋಡಿದ್ರು ನೋಡ್ತು ಜನರಲ್ ಸ್ಟೋರ್ಗಳು ಅದರಿಂದ ತುಂಬೋಗ್ಯವ. ಮನೆಗೊಂದು ಬ್ಯೂಟಿ ಪಾರ್ಲರ್ಗಳನ್ನು ನಾವು ನೋಡ್ತೀವಿ. ಆದರೆ ನಿಜವಾಗಿರ್ತಕ್ಕಂತಹ ಸೌಂದರ್ಯ ಎಷ್ಟು ಹುಚ್ಚಿಡಿದೆ ಅಂದರೆ, ಇತ್ತೀಚೆಗೊಂದು ಪತ್ರಿಕೆಯಲ್ಲಿ ವಿಜ್ಞಾನಿಗಳ ಹೇಳಿಕೆ ಕೊಟ್ಟಿದ್ರು, ಯಾರಿಗೆ ಸುಂದರವಾದ ಮಕ್ಕಳು ಬೇಕು ಇಲ್ಲಿಗೆ ಸಂಪರ್ಕಿಸಿ ಅಂತ. ಅಂದ್ರೆ ಲೋಕ ಯಾವ ಕಡೆ ನಡೆದದಂತ ಗೊತ್ತಾಗ್ತದೆ. ಅವರು ಕೊಟ್ಟಿದ್ರು, ಬಹಳ ಸ್ಪಷ್ಟವಾದ ವಿವರಣೆ ಕೂಡ ಕೊಟ್ಟಿದ್ರು. ಈ ರೂಪದ ಬಗ್ಗೆ ಆಸಕ್ತಿ ಇದ್ದವರು ಸುಂದರವಾದ ಮಕ್ಕಳು ನಿಮಗೂ ಬೇಕು ಅಂತ ಕೇಳಿದ್ರೆ, ಇಲ್ಲಿ ಸುಂದರವಾದ ಪುರುಷರ ಮತ್ತು ಸುಂದರವಾದ ಸ್ತ್ರೀಯರ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿ ತೆಗೆದಿರಿಸಲಾಗಿದೆ. ನೀವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಯಾರಿಗೆ ಬೇಕು ಅವರು ಅವುಗಳನ್ನು ದುಡ್ಡು ಕೊಟ್ಟು ತಗೊಂಡು ಹೋಗಿ ಪಾಲನೆ ಮಾಡಬೇಕು ಅಂತ. ಆದರೆ ಭಾರತದಲ್ಲಿ ಈ ಕಾರ್ಯಕ್ಕೆ ಜನ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅವು ನಮ್ಮ ಮಕ್ಕಳಾಗಿರೋದಿಲ್ಲ. ಹೌದೇನಿಲ್ಲ? ಮಕ್ಕಳು ಸುಂದರಾಗಿರ್ತಾರೆ, ಆದರೆ ಸತ್ಯ ಇರಲ್ಲ ಅದರಲ್ಲಿ. ನಮ್ಮ ಮಕ್ಕಳಾಗಿರೋದಿಲ್ಲ. ಇಷ್ಟೊಂದು ಹುಚ್ಚುತನ ಸೌಂದರ್ಯದ ಬಗ್ಗೆ ನೀವು ನೋಡಿದಿರಿ. ಈ ಒಂದು 4-5 ವರ್ಷಗಳ ಹಿಂದನೇ ಸತ್ತಿರ್ತಕ್ಕಂತಹ ಜಾಕ್ಸನ್, ದೊಡ್ಡ ಫೇಮಸ್ ಡ್ಯಾನ್ಸರ್, ಅಮೇರಿಕೆಯಲ್ಲಿ ಸತ್ತ. ಆದ್ರೆ ಅವನು ಯಾಕೆ ಸತ್ತ ಅಂದರೆ, ಇಷ್ಟು ಖಿನ್ನತೆ ಒಳಗಾಗಿದ್ದ. ಅವ ಕಪ್ಪು ಮನುಷ್ಯ, ಆದರೆ ತಾನು ಬಿಳಿಯ ರಂಗ ಕಾಣಬೇಕು ಅಂತ ಬಿಳಿ ಚರ್ಮದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದ. ಅದಕ್ಕಾಗಿ ಅದರ ರಕ್ಷಣೆಗಾಗಿ ಒಂದು ಕುಡ್ತಿ, ಒಂದು ಮುಷ್ಟಿಯಷ್ಟು ಔಷಧ ನುಂಗಬೇಕಾಯ್ತಿತ್ತು ಅವನು ಪ್ರತಿ ದಿನನೂ ಕೂಡ. ಜೀವನದಲ್ಲೆಲ್ಲ ಜಿಗುಪ್ಸೆಗೊಂಡು ಕೊನೆಗೆ ಅವ ಸತ್ತಾಗ ಪೋಸ್ಟ್ ಮಾರ್ಟಮ್ ಆದ್ರೆ ಅವನ ಕರುಳಿನಲ್ಲಿ ಜಠರದಲ್ಲಿ ಸಿಕ್ಕಿರೋ ಒಂದು ಮುಷ್ಟಿ ಗೋಲಿನೇ ಸಿಕ್ಕಿದ್ದು, ಅವನಿಗೆ ಮಾತ್ರೆಗಳೇ ಸಿಕ್ಕಿದ್ದು. ಎಷ್ಟು ಸೌಂದರ್ಯ ಇದ್ರೂ ಕೂಡ ಆ ಖಿನ್ನತೆ ಯಾಕೆ ಬಂತು ಅವನಿಗೆ ಅಂತ ಕೇಳಿದ್ರೆ, ಒಳಗಿನ ಸತ್ಯ ಸತ್ತು ಹೋಗಿತ್ತು. ಅದಕ್ಕಾಗಿ ಭಾಳ ಜನ ನೋಡ್ತೀವಿ, ಸುಂದರ ಆಗಬೇಕು ಅಂತಕ್ಕಂತಹ ಭಾವ ಒಂದು ವೇಳೆ ಇದ್ದರೆ, ಸೌಂದರ್ಯ ಇರೋದು ಹೇಳ್ತಾರೆ ಬ್ಯೂಟಿ ಬಿಲಾಂಗ್ಸ್ ಟು ಪರ್ಸ್ನಾಲಿಟಿ ಅಂತ. ಬ್ಯೂಟಿ ಇರೋದು ಎಲ್ಲದ ಅಂದರೆ ಅದು ಪರ್ಸ್ನಾಲಿಟಿ ಅಲ್ಲಲ್ಲ, ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ವ್ಯಕ್ತಿತ್ವದ ವರ್ಚಸ್ಸು ಬೆಳೆಸ್ಕೊಂಡ್ರೆ ಸೌಂದರ್ಯ ತನ್ನಿಂದ ತಾನೇ ಬೆನ್ನತ್ತದೆ. ಕೇವಲ ನಾವು ಸೌಂದರ್ಯ ರಸಾಯನಗಳ ಹಚ್ಕೊಳ್ಳೋದ್ರಿಂದ ಮಾತ್ರ ಎಂದೂ ಸೌಂದರ್ಯ ಹೆಚ್ಚಾಗೋದಿಲ್ಲ. ಅದು ಕೇವಲ ಲೇಪನ ಮಾಡಿದಂಗೆ, ಗೊಂಬೆಗಳಿಗೆ ಲೇಪನ ಮಾಡಿದಂಗೆ ಆಗ್ತದೆ, ಸ್ವಲ್ಪ ಹೊತ್ತನೇ ಅಷ್ಟೇ. ಅದಕ್ಕಾಗಿಯೇ ನಮ್ಮ ಕಲಾಂ ಹೇಳಿದ್ರು, ಭಾಳ ಚೆಂದಾಗಿ ಹೇಳಿದ್ರು. ಸೌಂದರ್ಯದ ಬಗ್ಗೆ ಮಾತನಾಡಿದಾರೆ ಅವರು. ಸರ್ಚ್ ಎ ಬ್ಯೂಟಿಫುಲ್ ಹಾರ್ಟ್ ಬಟ್ ನಾಟ್ ಸರ್ಚ್ ಎ ಬ್ಯೂಟಿಫುಲ್ ಫೇಸ್. Search a beautiful heart but not search a beautiful face. Beautiful things are not always good, but good things are always beautiful. ಸೌಂದರ್ಯವಾದ ಉಳ್ಳಂತಹ ಮುಖವನ್ನು ನೋಡಬೇಡ, ಸೌಂದರ್ಯಯುಕ್ತವಾಗಿರ್ತಕ್ಕಂತಹ ಕರುಣೆ, ಪ್ರೀತಿ, ದಯೆ, ಸ್ನೇಹ ತುಂಬಿಕೊಂಡಿರ್ತಕ್ಕಂಥ ಹೃದಯವನ್ನು ನೋಡು. ಸುಂದರವಾಗಿರ್ತಕ್ಕಂಥ ವಸ್ತುಗಳು ಯಾವಾಗಲೂ ಒಳ್ಳೆಯವಾಗಿರ್ತಾವಂತೇನು ಗ್ಯಾರಂಟಿ ಇಲ್ಲ. ಆದ್ರೆ ಒಳ್ಳೆ ವಸ್ತುಗಳು ಮಾತ್ರ ಸದಾಕಾಲ ಸುಂದರವಾಗಿರ್ತವ. ಇವು ನಮ್ಮ ಅನುಭವಕ್ಕೂ ಬರ್ತದಲ್ಲ, ನಾವು ನೋಡ್ತೀವಿ. ಇದು ಎಲ್ಲರ ಅನುಭವ. ನೆಂಟಸ್ತಾನ ನೋಡ್ತಾರ ಅವ್ವ ಮಕ್ಕಳು ಕೂಡಿ 1 ವರ್ಷಗಟ್ಲೆ ನೋಡ್ತಾರೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ಈಟ್ ಇಂಚ್ ಇರ್ಬೇಕು, ಈಟ್ ಮೂಗಿರ್ಬೇಕು, ಹಂಗಿರ್ಬೇಕು. ನೋಡಿದ್ದು ಮದುವೆ ಆಗಿದ್ದು 8 ದಿನದಾಗ ಸೊಸಿ ಮನ್ಯಾಗ ಓಡಾಡ್ಲತ್ತಳು ಅಂದ್ರೆ ಅತ್ತಿ ಹೊರ ಕಟ್ಟಿ ಮೇಲೆ ಕೂಡ್ತಾಳ. ಹೇಳ್ತಾಳು, ಏನಂತ ಹೇಳ್ತಾಳ? ನೀವೇ ಹೇಳ್ತೀರಿ. ಬೇನ್ ಬಣ್ಣ ತೊಳ್ಕೊಂಡು ಕೂಡಲೇ ಬರ್ತದ.
ಹಿಂಗೆ ಆ ಕಡೆ ಮಾರಿ ಮಾಡ್ಲಿಕ್ಕೂ ಮನಸ್ಸಾಗಲ್ಲ. ಏನು ತೊಳ್ಕೊಂಡು ಕೂಡಲೇ ಬರ್ತದೆ. ಏನು ಪ್ರಿಯ ಆಯಿತು ಆಮೇಲೆ ಅದು ಗುಣ ಪ್ರಿಯ. ಗುಣ ಇಲ್ಲದಿದ್ದರೆ ಅವತ್ತೇ ಹೇಳಲ್ಲ ಅಕ್ಕ. ಮತ್ತೆ ರೂಪಿದ್ದು ಫಲವೇನು? ಗುಣವಿಲ್ಲದನ್ನಕ್ಕ. ರೂಪ ಗುಣ ಎರಡು ಇದ್ರೂ ಭಾಳ ಸಂತೋಷ. ಆದರೆ ರೂಪ ಗುಣ ಯಾವುದರ ಒಂದು ಆರಿಸ್ಕೊ ಅಂತ ಹೇಳಿದಾಗ ಆರಿಸ್ಕೊಳ್ಬೇಕಾದದ್ದು ಗುಣವೇ. ಯಾಕಂದರೆ ಶಾಶ್ವತವಾಗಿರ್ತಕ್ಕಂಥ ಆನಂದ ಕೊಡೋದು ಅದಕ್ಕೇನೆ ಅಕ್ಕ ರೂಪಿದ್ದು ಫಲವೇನು ಅಂತ ಹೇಳ್ತಾಳೆ. ಅದು ತೊಳ್ಕೊಂಡು ಕುಡಿಯಕ್ಕೆ ಬರ್ತದ ಅಂತಕ್ಕಂಥವ್ರು ಮೊದಲು ನೋಡಾಗ ಹಂಗೆ ನೋಡೋದು. ಎಷ್ಟೋ ಜನ ಹೇಳಿರ್ತಾರೆ, ಆದರೂ ಕೇಳಿರಂಗಿಲ್ಲ. ರೂಪದ ಕಡೆ ಅಷ್ಟೊಂದು ಗಮನ. ಹಗಲು ರಾತ್ರಿ ಓಡಾಡ್ತೀವಿ. ನನಗನ್ನಿಸ್ತು ಅಮ್ಮಮ್ಮ ಈ ನೆಂಟಸ್ತಾ ನೋಡೋರು ಹಿಂಗೆ ನೋಡ್ತಾರ, ಹಗಲಚ್ಚ ದೀಪ ಕೈ ಹಿಡ್ಕೋತಾರ. ಸ್ವಲ್ಪ ಏನಾರ ಹುಡುಗಿ ಒಳಗೆ ರೂಮ್ನಾಗ ಕುಂತಳು ಅಂದ್ರೂ ಚಲೋನೂ ನೋಡಿಲ್, ಜರ ಹೊರಗೆ ಕರಿ ಪಡಿಸಲ್ಲ. ಹೊರಗೆ ಕರಿಬೇಕು, ಪೂರ ಬೆಳಕು ಲೈಟ್ ಹಾಕಬೇಕು. ಪಾಪ ನೆಂಟಸ್ತಾ ಮಾಡ್ತಕ್ಕಂಥ ಮನೆ ಹುಡುಗಿ ಇದ್ದಳು ಅಂದ್ರೆ ಅವ್ರು ಅವತ್ತಿನ ದಿನ ಹಗಲತ್ತ ಲೈಟ್ ಸರಿ ಮಾಡ್ತಾರೆಲ್ಲ. ಚಂದ ಬೆಳಕಿರ್ಬೇಕು. ಎಲ್ಲ ಬೆಳಕಿನೊಳಗೆ ನೋಡಿ ಮಾಡ್ತೀವಿ. ಹೊರಗೆ ನೋಡ್ತೀವಿ ಅಷ್ಟೇನೆ. ಒಳಗೆ ನೋಡೋಕ್ಕಾಗ್ತದೆ? ಆಗೋದಿಲ್ಲ ಒಳಗೆ. ಅದಕ್ಕೇನು ಹುಡುಗ ನೋಡ್ದಂತ 7-8 ವರ್ಷಗಟ್ಲೆ ನೋಡ್ದ ಅವು ಪಸಂದ್ ಅಂದ್ರೆ ಮಗನಿಗೆ ಬರ್ತಿಲ್ಲ, ಮಗನಿಗೆ ಬಂದ್ರೆ ಅವು ಬರ್ತಿಲ್ಲ. ಕೊನೆಗೆ ಅವ್ರ ದೋಸ್ತಿಗೆ ಹೇಳಿದೆ, ಹೆಂಗೆ ಮಾಡಲಿ, ನಾ ಯಾವತ್ತು ಪಸಂದ್ ಮಾಡ್ತೀನಿ, ನಮ್ಮವ್ ಬೇಡ ಅಂತ. ನಮ್ಮವ್ ಯಾವತ್ತು ಪಸಂದ್ ಮಾಡ್ತಾಳೆ, ನನಗೆ ಪಸಂದ್ ಬರಲ್ಲ ಅಂದವ. ಅವ ಕೊನೆಗೆ ಹುಡುಗಿ ಹೇಳ್ದ, ನಿಮ್ಮವ್ವ ನಂಗೆ ಇದ್ದಕ್ಕಿಗೆ ನೋಡಂದವ. ನಿಮ್ಮವ್ವ ಹೆಂಗಳ ಹಂಗೆ ಇದ್ದಕ್ಕಿಗೆ ನೋಡಿ ನೆಂಟಿಸ್ತಾನಂದ. ಆಗ್ಲಂತ ಹಂಗೆ ನೋಡ್ದ. ಅವ್ರ ಅವ್ವಗೂ ಪಸಂದ್ ಬಂತು, ಅವನಿಗೂ ಪಸಂದ್ ಬಂತು. ಅವ್ರ ಅಪ್ಪ ಕರ್ಕೊಂಡೋಯ್ದರು. ಅವ ಅಂದ, ಕತ್ತಾಯಿ ಬೇಡ ಅಂದವ. ನೀವೆಷ್ಟು ಶಾಣೆ ಇದ್ದೀರಿ. ಕತ್ತಾಯಿ ಬೇಡ ಅಂದ. ಯಾಕಂದ್ರೆ ನಾನು ನೋಡಿದೆ ಇಂಥವ್ರ ಗುಣ. ನಾನೇ ಕಷ್ಟಪಟ್ಟು ಸಾಕಾಗ್ಯದ ಮಗ, ಈಗ ನೀ ಕಷ್ಟಪಡೋದು ಬೇಡ, ದಯವಿಟ್ಟು ನೋಡಬೇಡ ಅವಂತಾನೆ. ಯಾಕೆಪ್ಪ 50 ವರ್ಷ ಆಯ್ತು ನಿಮ್ಮವ್ವ ಮಾಡ್ಕೊಂಡು ಬಂದು, ಇನ್ನೂ ಒಂದಿನ ನಿಮ್ಮವ್ಗ ಅಡ್ಡ ಬೆಂಕಿನೇ ಹೋಗಲ್ಲ. ಒಬ್ಬರ ಮುಖ ಒಬ್ಬರು ನೋಡಲ್ಲ. ಯಾತ್ರ ಸುಖಕ್ಕೆ ಮಾಡ್ಕೋಬೇಕಿಂತ ರೂಪಿದ್ದವ್ರಿಗೆ. ಅದಕ್ಕೆ ಕೇಳ್ದ, ಬೇಡ ಈ ಸೌಂದರ್ಯ ಬೇಡ, ಇದು ನೋಡಿ ಇಕ್ಕಿನಂಗೆ ತೆಗೀರ ಒಟ್ಟ ಮಾಡ್ಕೋಬೇಡ ಅಂತ ಹೇಳಿದೆ. ಗುಣ ನೋಡಿ ಅಷ್ಟು ಹೇಸಿಗೆ ಹಿಡ್ದೋಗಿತ್ತು. ಅದಕ್ಕೇನೆ ವಿಚಾರ ಮಾಡಿ ಸೌಂದರ್ಯ ನೋಡ್ತಾ ಹುಡುಕ್ತಾ ಹೊರಗೆ ನೋಡೋದಲ್ಲ, ಒಳಗಿನ ಸೌಂದರ್ಯ ನೋಡ್ಬೇಕು. DVG ಹೇಳ್ತಾರೆ, ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಒಳಿತೆಂದು ಸೊಗಸೆಂದು ಜಗವು ಮೆಚ್ಚುವುದೆಲ್ಲ, ಕಲೆ ಕಣಗಳು ಮಾತ್ರ ಪೂರ್ಣಂಗಳಲ್ಲ. ಎಲ್ಲೋ ಒಂದು ಕಣ ಸೌಂದರ್ಯದ ಒಂದು ತುಕುಡಿ ಬಿದ್ದದು ನಮ್ಮೊಳಗೆ. ಅದೇ ಸೌಂದರ್ಯದ ಹಿಂದೆ ಬೆನ್ನತ್ತಿ ಲೋಕದೊಳಗೆ ಬಿದ್ದಿದ್ದು ಒಂದು ತುಕುಡಿ ಎಲ್ಲೋ ಹುಡುಕ್ತಾ ಇದ್ದೀವಿ. ಅದು ಕಣ ಅದಂಥದ್ದು ಸೌಂದರ್ಯದ. ಆದರೆ ನಿಜವಾದ ಸೌಂದರ್ಯ ಎಲ್ಲದ? ನಲಿವು ಚೆಲುವುಗಳು ಪರಿಪೂರ್ಣ ಮೂಲಾಕೃತಿಯೇ ಪರಬೊಮ್ಮನೆನ್ನುವರು ಮಂಕುತಿಮ್ಮ. ನಲಿವು ಚೆಲುವು ಅಂದರೆ ಯಾವ ಚೆಲುವು ನಲಿವನ್ನು ಕೊಡ್ತದೋ ಅದು ನಿಜವಾದ ಚೆಲುವು. ಹಾಗೆ ಚೆಲುವಿನಿಂದ ನಲಿವು ಉಂಟಾಗಬೇಕಾದ್ರೆ ನಲಿವು ಚೆಲುವು ಎರಡು ಉಳ್ಳವನು ಪರಬೊಮ್ಮ, ಪರಬ್ರಹ್ಮ, ಪರಮಾತ್ಮ ಒಬ್ಬನೇ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿನೂ ಕೂಡ ಕೇವಲ ರೂಪ ಇದ್ದರೆ, ಅದರೊಳಗೆ ಗುಣ ಇಲ್ಲದಿದ್ದರೆ ಪರಮಾತ್ಮ ಇಲ್ಲದಂಗೆ. ಪರಮಾತ್ಮ ಏನು ಸ್ವರೂಪ ಅದಾನೇನೋ, ಒಂದು ರೂಪ ಅದಾನೇನು? ಅವ ಭಾಳ ಚೆಲುವಾದಾನಂತ ಹೇಳ್ತೀವಲ್ಲ, ಅವನಂಗೆ ರೂಪ ಅದ ಅಂದ್ರೆ ಇಲ್ಲ, ಅವನು ಗುಣಸ್ವರೂಪಿ ಅದಾನ ಒಳಗೆ. ಅದಕ್ಕಾಗಿ ಆ ಗುಣಗಳು ಇಲ್ಲದೇ ಇದ್ರೆ ನೀವು ವಿಚಾರ ಮಾಡ್ರಿ, ಪ್ರತಿ ಸಲ ಒಂದು ಪರೀಕ್ಷೆ ಪಾಸ್ ಆಗಬೇಕಾದ್ರೆ ಎಷ್ಟು ಅಂಕಗಳಿರ್ತಾವ? 100 ಅಂಕಗಳಿರ್ತಾವೆ. ನಾವು ಸಣ್ಣವರಿದ್ದಾಗ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಲೈನ್ ಇರ್ತಿತ್ತು ಮೇಲೆ ಸೂಚನೆಯಲ್ಲಿ, ದುಂಡು ಅಕ್ಷರಗಳಿಗೆ 5 ಅಂಕಗಳು ಅಂತ ಇರ್ತಿತ್ತು. ನಿಮಗೆಲ್ಲ ಇತ್ತಲ್ಲ, ನೀವು ನಮ್ಮ ಕಾಲದವರೆಲ್ಲ. ಮತ್ತು ಈಗ ಅದನ್ನೋ ಇಲ್ಲೋ ಗೊತ್ತಿಲ್ಲ, ದುಂಡಾಕ್ಷರಗಳಿಗೆ 5 ಅಂಕಗಳು ಅಂತ ಇರ್ತಿತ್ತು. ಅದ್ರ ತುಂಬ ಎಲ್ಲ ಪ್ರಶ್ನೆಗಳೇ ದುಂಡು ಬರ್ಕೋತ ಹೋದ್ರು. ಅಕ್ಷರ ದುಂಡವ ಅಂದ್ರೆ ನಂಬರ್ ಕೊಡ್ತಾರೆ ಯಾರು? ಅಕ್ಷರ ದುಂಡಿಗೆ ಎಷ್ಟು ಮಹತ್ವ ಇರಬೇಕು? ಕೇವಲ 5 ನಂಬರ್ ಅಷ್ಟೇನೆ. ಅದಕ್ಕೆ ನಾವು 100 ನಂಬರ್ ಎಲ್ಲ ಅದಕ್ಕೆ ಕೊಡ್ಲತ್ತೀವಿ, 100 ನಂಬರ್ ಎಲ್ಲ ಅದಕ್ಕೆ ಕೊಡೋದ್ರಿಂದ ಇಷ್ಟು ಫಜೀತಿಗೆ ಒಳಗಾಗಿವಿ ನಾವು. ಅದಕ್ಕಾಗಿ ನಾವು ದುಂಡು ಅಕ್ಷರಗಳಿಗೆ ಇರ್ತಕ್ಕಂಥದ್ದು, ದುಂಡು ಮುಖಕ್ಕೆ ಇರ್ತಕ್ಕಂಥದ್ದು, ಬಿಳಿ ಬಣ್ಣಕ್ಕೆ ಇರ್ತಕ್ಕಂಥದ್ದು, ಗಿಳಿ ಮೂಗಿಗೆ ಇರೋದು ಎಷ್ಟು? ಇನ್ನು 95% ನೋಡ್ಬೇಕಾಗ್ಯದ ನಮಗೆ. ನಾವು ಹಂಗೆ ಮಾಡಲ್ಲ, ನೋಡಿದ್ರೂ 95% ಇದೆ, ಇನ್ನೊಂದು 5 ಆ ಕಡೆ. ಅದಕ್ಕೆ ಹೇಳ್ತಾರೆ ಇದು ಒಂದು ಕಣ ಅದ. ನಿಜವಾಗಿ ಅಲ್ಲಿ ಗುಣ ಅದಲ್ಲ,
ಆ ಗುಣ ಈ ಕಣವನ್ನು ಮರೆ ಮಾಡ್ತದ, ಅಷ್ಟೊಂದು ಸೌಂದರ್ಯ ಗುಣಕ್ಕದ ಅನ್ನುವ ಮಾತು ಹೇಳ್ತಾರೆ. ಕಾಗಿ ಕುಂತಿತ್ತಂತ ಹೆಂಗಿರ್ತದ? ಕಾಗಿ ಬೆಳ್ಳಗಿರ್ತದೆ, ಕೆಟ್ಟ ಕರ್ರಗ ಪಾಪ. ಯಾವುದಕ್ಕರ ಕೊಡ್ಬೇಕಂದ್ರೆ ಉದಾಹರಣೆ ಯಾರು ಕೊಡ್ತಾರ? ಕರ್ರಗ, ಕೆಟ್ಟ ಕಾಗಿ ಕರ್ರಗ ಅಂತೀವಿ. ಹಂಗೆ ಕುಂತಿತ್ತದು ಪಾಪ. ಒಂದು ಗಿಡದ ಮೇಲೆ, ದೊಡ್ಡ ಗಿಡ, ಅದ್ರ ಪಕ್ಕಕ್ಕೆ ಗಿಳಿ ಕುಂತಿತ್ತು. ಏನು ಬಣ್ಣ ಅದ್ರ? ಮೂಗೊಂದು ಬಣ್ಣ, ಮೈ ಒಂದು ಬಣ್ಣ, ಹಸಿರು ಕೆಂಪು ಬಣ್ಣ ಇಟ್ಕೊಂಡು ಅದು ಕುಂತದ. ಪಕ್ಕದಾಗ ಒಂದು ಕೋಗಿಲೆ ಕುಹು ಕುಹು ಅಂತ ಹಾಡ್ಲತ್ತದ. ಕೆಳಗೆ ನೋಡಿದ್ರೆ ನವಿಲು ಗರಿ ತೆಗೆದು, ಮೋಡ ಬಂದವ ನವಿಲು ಗರಿ ತೆಗೆದು ಕುಣಿಲತ್ತದ. ಎಷ್ಟು ಬಣ್ಣಗಳು! ನವಿಲಿನ ಬಣ್ಣ ಎಣಿಸಲಕ್ಕೆ ಸಾಧ್ಯನಾ? ಅಷ್ಟೊಂದು ಸೌಂದರ್ಯ ನಿಧಿ ಅದು. ಅದು ಬಣ್ಣ ತೆಗೆದು ಅದು ಕುಣ್ಯಾಕೆ ಶುರು ಮಾಡ್ಯದ. ಅಲ್ಲಿಯೇ ಒಂದು ಸರೋವರ ಅದ. ಆ ಗಿಡದ ಕೆಳ ಆ ಸರೋವರದಲ್ಲಿ ಅರಸಂಚೆ ಅದು ಭಾಳ ಚೆಂದಾಗಿ ಈಜ್ಲತ್ತದ. ಶುಭ್ರವಾಗಿರ್ತಕ್ಕಂಥ ಹಂಸೆ ಒಳಗೆ ಈಜ್ಲತ್ತದ. ಗಿಳೀಸ್ ನೋಡ್ತು ಕಾಗಿಗೆ ನೋಡಿ ಬೇಸರ ಆಯ್ತದ. ಅದು ಅಂತೂ ಎದಕ್ಕೆ ಹುಟ್ಟಿದಿ, ಎದಕ್ಕೆ ಹುಟ್ಟಿದಿ? ನೋಡು ನನ್ನ ಬಣ್ಣ, ನೋಡು ನನಗೆ ಬಣ್ಣ ಅದ, ಇಷ್ಟು ಚೆಂದಾಗಿ ಬದುಕ್ತಾ ಇದ್ದೀನಿ. ಕೋಗಿಲೆಗೆ ಬಣ್ಣ ಇಲ್ದ್ರು ಕಂಠಾರ ಅದ, ನವಿಲಿಗೆ ಸೌಂದರ್ಯ ಅದ, ಅಷ್ಟೊಂದು ಬಣ್ಣ ಸೌಂದರ್ಯ ಅದ. ಹಂಸೆ ಅಷ್ಟು ಶುಭ್ರವಾಗ್ಯದ. ನಿನ್ನಲ್ಲಿ ಏನದ? ನಿನ್ನಂಗೆ ಇದ್ರ ನಾ ಎಂದೋ ಆತ್ಮಹತ್ಯೆ ಮಾಡ್ಕೋತಿದ್ದೆ ಅಂತ. ಯಾವುದು? ಗಿಳಿ. ಆವಾಗ ಕೋಗಿಲೆ ಮತ್ತು ನಿಮ್ಮಂಥವ್ರು ಯಾರ ಇದ್ರೆ ಹಾದಿನ ಹಿಡಿತಿದ್ದೆವು. ಎಷ್ಟೋ ಜನಕ್ಕೆ ನೆಂಡಸ್ತಾನೆ ಬಂದು ವಾಪಸ್ ಹೋದ್ರೆ ಹಾದಿ ಹಿಡಿತಾರ ಅವ್ರ ಪಾಪ. ಇಷ್ಟೊಂದು ಅಪಮಾನಕ್ಕೆ ಒಳಗಾಗ್ತದ ಮನಸ್ಸು. ಆದರೆ ಸತ್ಯವನ್ನು ಅರಿತ ಮನಸ್ಸು ಎಂದೂ ಹಾಗಾಗೋದಿಲ್ಲ. ಆವಾಗ ಕಾಗಿ ಬಹುಶಃ ಇಂಥ ಪ್ರವಚನ ಎಲ್ಲ ಕೇಳಿ ಸತ್ಯವನ್ನು ಅರಿತ ಕಾಗೆ ಇತ್ತು ಕಾಣಿಸ್ತದ. ಅದಕ್ಕಾಗಿ ಹೇಳ್ತದೆ, ನಿಮ್ಮೆಲ್ಲರಲ್ಲಿ ಇಲ್ಲೆಲ್ಲ ಒಂದೊಂದು ಗುಣಗಳವಲ್ಲ, ನನ್ನಲ್ಲಿನೂ ಒಂದದ ಅಂತ. ನಿಮ್ಮಲ್ಲಿರುವ ಸೌಂದರ್ಯದಲ್ಲಿ ನನ್ನಲ್ಲಿನೂ ಒಂದು ಸೌಂದರ್ಯ ಅದ, ನಿಮಗೆ ಕಾಣಂಗಿಲ್ಲ ಅಂತ ಹೇಳ್ತು. ಏನದ ನಿನ್ನಲ್ಲಿ ಸೌಂದರ್ಯ? ಅವಾಗದು ಹೇಳ್ತದೆ, ನಿನ್ನ ಬಣ್ಣ ನೋಡಿ ಮೆಚ್ಚಿಕೊಳ್ಳುವ, ನಿನ್ನ ಬಣ್ಣ ನೋಡಿ ಮೆಚ್ಚಿಕೊಳ್ಳುವ, ಕೋಗಿಲಿಯ ಕಂಠ ಕೇಳಿ ಆನಂದಿಸುವ, ನವಿಲಿನ ನರ್ತನ ನೋಡಿ ಸಂತೋಷ ಪಡ್ತಕ್ಕಂಥ ಅರಸಂಚೆಯ ಆ ಒಂದು ಶುಭ್ರ ಹಂಸೆಯನ್ನು ನೋಡಿ ಆನಂದಿಸ್ತಕ್ಕಂತಹ ಒಳ್ಳೆಯ ಮನಸ್ಸು ನನಗದ, ಅದಕ್ಕೆ ನಾನು ಬದುಕ್ತೀನಿ ಅಂತ ಹೇಳ್ತೀನಿ.